ಆದರೆ ಅವ್ರನ್ನ ಹೇಗೆ ನಂಬಿಸೋದು? ಈ ದಿವ್ಯಾ ಬೇರೆ ಒಂದು ಸರಿ ಇದ್ದ ಹಾಗೆ ಇನ್ನೊಂದು ಸರಿ ಇರ್ತಿಲ್ಲ. ನಾನು ಏನಾದರೂ ಮಾಡಲೇಬೇಕು. ನನ್ನ ಅವಳ ಸಂಬಂಧನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಲೇಬೇಕು. ಎಲ್ರು ಗತ್ತಲ್ಲಿರ್ಬೇಕು, ಗೊತ್ತಾಯ್ತಾ? ಗತ್ತು ನಮ್ ಸೊತ್ತು ಸತ್ಯ. ಐ ಮೀನ್ ವೆಂಕಟ ಹೆಗ್ಡೆ ಸರ್, ಹೋಗೋಣವಾ? ಗತ್ತು ಸ್ವತ್ತು ಅಲ್ಲ, ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೆ ನಮ್ಮ ಜೀವಕ್ಕೆ ಕುತ್ತು. ಬೇಕಿತ್ತಾ ಇಂಥ ಆಪತ್ತು? ಕಾನ್ಸ್ಟೇಬಲ್, ಯೋನಪ್ಪ, ನರ್ಕಕ್ಕೆ ಹೋಗ್ಲಿ ಸ್ವರ್ಗಕ್ಕೆ ಹೋಗ್ಲಿ, ಕೊನೆ ಪಕ್ಷ ಬಾತ್ರೂಮ್ಗೆ ಹೋದ್ರು ಅಲ್ಲೂ ನಾನು ಇರಬೇಕು. ಎಲ್ಲ ನನ್ನ ಬಂದೆ ಬಾಯ್ದ. ಬಂದೆ ಸರ್. ನಿಂತ್ಕೊಳ್ರಿ. ಯಾರು ನೀವು? ಏನು ಒಳ್ಳೆ ಗುಳಿ ನುಗ್ದಂಗೆ ನುಗ್ತಾ ಇದ್ದೀರಾ? ಹೇ, ಕಾಸ್ಟ್ಯೂಮ್ ನೋಡಿದ್ರು ಸಿಲ್ಲಿ ಪ್ರಶ್ನೆಗಳೆಲ್ಲ ಕೇಳ್ತಾ ಇದೆಯಲ್ಲ, ನೋಡಿದ್ರೆ ಗೊತ್ತಾಗಲ್ವಾ? ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಅದಕ್ಕೇನೀಗ? ಲೋ ಗುಂಗ್ರು, ವಾಗೇನೆ ತಗೊಳಕ್ಕಿನ್ನ ಮುಂಚೆ ಬಾರ ಇಬ್ರು ಓಡಾಬಿಡೋಣ. ನೀವು ಯಾರೇ ಆಗಿದ್ರು ಒಳಗೆ ಬಿಡಕ್ಕಾಗಲ್ಲ. ಇನ್ಸ್ಪೆಕ್ಟರ್ ಅಲ್ಲ, IG ಬರ್ತಾರೆ, DG ಬರ್ತಾರೆ. ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರನ್ನೂ ಒಳಗೆ ಬಿಡಲ್ಲ. ಸತ್ಯ, ಬಂದಿದ್ದ ಪ್ಲಾನ್ ಬಾಗ್ಲಲ್ಲೇ ಹೊಗೆ ಹಾಕ್ಸ್ಕೊಳಕ್ ಕಾಣಿಸ್ತಾ ಇದೆ. ಏನ್ ಮಾಡೋದು? ನಾನಿದ್ದೀನಲ್ಲ, IT. Yes, we are from IT. I am Ramanujan Iyengar. ನಮ್ಮನ್ನೇ ತಡಿತೀರಾ? ಸಾರಿ ಸರ್, ಗೊತ್ತಾಗ್ಲಿಲ್ಲ. ಹೋಗಿ. ಬನ್ನಿ. ಏನು ಸತ್ಯ ಅಂತ ಕರಿಬೇಡ ನನ್ನನ್ನು, ಎಲ್ರಿಗೂ ಡೌಟ್ ಬರುತ್ತೆ. ಸತ್ಯ, ಪೊಲೀಸ್ ಅಂತ ನೋಡಿದ್ರು ಒಳಗಡೆ ಬಿಡ್ತಿದ್ದಾನು. IT ಅಂದಿದ ತಕ್ಷಣ ಒಳಗಡೆ ಬಿಟ್ಬಿಟ್ನಲ್ಲ. ಏನೋ ಕಾರ್ಡ್ ತೋರಿಸಿದ್ಯಲ್ಲ, ಏನದು? ಡ್ರೈವಿಂಗ್ ಲೈಸೆನ್ಸ್. ಡ್ರೈವಿಂಗ್ ಲೈಸೆನ್ಸಾ? ಅದು ಗೊತ್ತಾಗ್ಲಿಲ್ಲ ಅವನ್ಗೆ. ಗೊತ್ತಾಗೋದಕ್ಕೆ ಅವನು ಅದನ್ನ ಸರಿಯಾಗಿ ನೋಡಿದ್ರೆ ತಾನೆ. ಇಲ್ಲಿ ಪ್ರೂಫ್ ಮುಖ್ಯ ಅಲ್ಲ, ಸೌಂಡ್ ಮುಖ್ಯ. ಆಟೋನಲ್ಲಿ ನಾನು ಏನಾದರೂ ರೇಷನ್ ಕಾರ್ಡ್ ತೋರಿಸಿದ್ರು ಅವಾಗಲೂ ನನ್ನನ್ನು ಒಳಗೆ ಬಿಡ್ತಿದ್ದ. ಕಾಸ್ಟ್ಯೂಮ್ ಮುಖ್ಯ ಅಲ್ಲಮ್ಮ, ಕಾನ್ಫಿಡೆನ್ಸ್ ಮುಖ್ಯ. ಹೌದಾ? ಇವಾಗ ನೋಡು ನಮ್ ಸೌಂಡ್ ಹೆಂಗಿರುತ್ತೆ ಅಂತ. ಸೌಂಡ್ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಲ್ವಾ? ಇವಾಗ ನೋಡು. ಏಯ್, ಎಲ್ಲ ಹೋಗ್ತಿದ್ಯಾ? ಆಚೆಗೆ ಹೋಗ್ತಾ ಇದ್ದೀನಿ ಸರ್. ನಾವು ಬರ್ತಿದ್ದಾಗೆ ನೀನ್ ಹೋಗ್ತಾ ಇದೀಯ ಅಂದ್ರೆ ನೀನು ಕದಿಮನೆ. ಕದಿಮ ಅಲ್ಲ ಸರ್, ಹನುಮ. ನೀನ್ ಹನುಮ ಆಗ್ಬಿಟ್ರೆ ಆರೋಗ್ಬೋದು ಅನ್ಕೋತಾ ಇದ್ಯಾ? ನಾವು IT ರೈಡ್ ಮಾಡಕ್ ಬಂದಿದೀವಿ. ನೀನಲ್ಲ, ಒಂದ್ ಸೊಳ್ಳೆನೂ ಆಚೆ ಹೋಗಕ್ ಬಿಡಲ್ಲ. ಅಯ್ಯೋ ಸರ್, ನಾನು ಹೋಗ್ಲೇಬೇಕು ಸರ್. ರೋಡ್ ಸೈಡ್ನಾಗ ನಾನು ಸರೋಜನ್ ಕಟ್ಟಾಕೊಟ್ಟು ಬಂದಿದ್ದೀನಿ. ನೋಡಿದ್ರ ಸರ್, ನಾನು ಹೇಳಿಲ್ವಾ ಇವನ್ ಕದಿಮ ಅಂತ? ಯಾವ್ದೋ ಹುಡುಗಿನ ರೋಡ್ ಸೈಡ್ ಕಟ್ಟಾಕ್ಬಿಟ್ಟು ಬಂದಿದ್ದಾನೆ. ಕಟ್ಟಾಕ್ದೆ ರೋಡ್ ಸೈಡ್ ಯಾಕೆ ಕಟ್ಟಾಕ್ ಹೋಗೋದೆ? ಅಗ್ನಿ ಆಗ್ತಾಳಲ್ಲ ಅದಕ್ಕೆ. ಸರ್, ಸರೋಜ ಅಂದ್ರೆ ಹುಡುಗಿ ಅಲ್ಲ, ನನ್ನ ಹಸು.
ನಮ್ಮ ಮನೆ ಮಹಾಲಕ್ಷ್ಮಿ. ಹಸು ಅಂತ ಹೇಳಿ ಯಾಮಾರ್ಸಕ್ಕೆ ನನ್ನೇನು ಹಸು ಗೂಸು ಅನ್ಕೊಂಡಿದ್ಯಾ? ಪೊಲೀಸ್! ಸಿಂಹನ ಕಾಡಲ್ಲಿ ನೋಡಿರ್ತೀಯ, ಝೂ ಅಲ್ಲಿ ನೋಡಿರ್ತೀಯ, ಅಷ್ಟೇ ಯಾಕೆ ಟಿವಿ ಮೊಬೈಲಲ್ಲೂ ನೋಡಿರ್ತೀಯ. ಆದ್ರೆ ಕಾಕಿ ಹಾಕೊಂಡಿರೋ ಸಿಂಹನ ಯಾವತ್ತಾದ್ರೂ ನೋಡಿದ್ಯೇನೋ? ನೋಡಿದ್ಯಾ? ಸಾರ್ ನೋಡಿದ್ದೀನಿ ಸಾರ್. ನೋಡ್ಬಿಟ್ಟಿದ್ಯಾ? ಹ್ಞೂ ಸಾರ್, ಕೆಂಪೇಗೌಡ ಪಿಕ್ಚರ್ನಾಗ ನಮ್ಮ ಸುದೀಪ್ ಅಣ್ಣ ಇದೇ ಡೈಲಾಗ್ ಅಲ್ವಾ ಹೊಡೆದಿದ್ದು. ಆಯ್ತಾ ಇದ್ದಿದ್ದಂಗೆ ಕಾಪಿ ಮಾಡಿ ಹೇಳಿದ್ರೆ ಎಲ್ರಿಗೂ ಗೊತ್ತಾಗಲ್ತೀನ. ಮತ್ತೆ ಇನ್ನೇನೋ ಮಾಡೋದು? ಚೇಂಜ್ ಮಾಡಿ ಹೇಳು. ಚೇಂಜಾ? ನಾನು ಹೇಳ್ತೀನಿ ನೋಡು. ಕಾಕಿ ಹಾಕೊಂಡಿರೋ ಕಾರ್ಡ್ ಕೋಣ ನೋಡಿದ್ಯೇನೋ? ಸಾರ್ ಎಮ್ಮೆ ಕೋಣ ಎಲ್ಲ ನೋಡಿದ್ದೀನಿ ಸಾರ್. ನಾನು ಹಾಲು ಮಾರೋನು. ಹೋದ ತಿಂಗಳು ಲೆಕ್ಕಾಚಾರ ಆಗ್ತಾ ಇದ್ದೆ. ನನ್ನನ್ನು ಹಿಡ್ಕೊಂಡಿದ್ದೀರ. ನನ್ನನ್ನು ಹಿಡ್ಕೊಂಡ್ರೆ ನಿಮ್ಗೇನೂ ಸಿಗಲ್ಲ. ನೀವು ನಾನು ಹಿಡ್ಕೊಂಡ್ರೆ ಎಮ್ಮೆ ಕೋಣ ಸಗಣಿಯೇ ಸಿಗೋದು. ನೀನ್ ಹೋಗಪ್ಪ, ನೀನ್ ಸರೋಜನ ಹುಷಾರ ಕರ್ಕೊಂಡು ಹೋಗು. ಥ್ಯಾಂಕ್ ಯು ಸರ್. ಬಿಡಿ ಸರ್, ನೀವು ಎಲ್ಲೋ ಹೋಗ್ಬಿಟ್ರಿ. ಗೊತ್ತಿರೋ ಒಂದು ಡೈಲಾಗ್ಲು ರಾಂಗ್ ಟೈಮಲ್ಲಿ ಹೇಳ್ತಿಲ್ಲೋ. ಇವಾಗಲ್ವಾ? ಹಾಯ್ ಆಯಾ, ಐ ಕಮ್ ಕುಟಿ ಪಾಟಿ ಯಾ. ಬಾಯ್ ಬಾಯ್. ಏನ್ ರೆಸ್ಪೆಕ್ಟು, ಏನ್ ಕತೆ. ನಮ್ಮ ಮಾವ ಕಾರ್ಪೊರೇಟರ್ ಆದ್ಮ್ಯಾಕೆ ಈ ಮಾದೇವಮ್ಮ ಮಹಿಮಾ ಆಗ್ಬಿಟ್ಲು. ಇದೆಲ್ಲ ಅದ್ಯಾರ ಕೃಪೆ. ಏ ಸೋಮ, ಒಂದ್ ಲೋಟ ಜ್ಯೂಸ್ ತಗೊಂಡ್ಬಾರ್ಲ. ಅಲ್ಲಿ ಗಂಟ ಅಯ್ಯಪ್ಪ ಫೇಸ್ಬುಕ್ನಾಗ ನನ್ನೊಂದು ಫೋಟೋ ಹಾಕ್ಬಿಡಮ್ಮ. ಆಹಾ ಆರತಿ ಮಾಡಿ